ನ್ಯೂಸ್ ದೇಶ ಸೇವೆ ಮಾಡುವ ಯೋಧನೊಬ್ಬ ಸಿಪಾಯಿಗಳ ಮೇಲೆ ನಡೆಯುವ ದೌರ್ಜನ್ಯ ಹಾಗೂ ಅಕ್ರಮಗಳ ಮೇಲೆ ಬೆಳಕು ಚೆಲ್ಲಿದ್ದಾನೆ. ಶಿವಮೊಗ್ಗದ ಜೆಸಿ ನಗರದ ಷಣ್ಮುಖ ಹಾಗೂ ಮಂಜುಳಾ ದಂಪತಿಗಳ ಪುತ್ರ ಮಂಜುನಾಥ್ ಬಿಎಸ್ಎಫ್ ಯೋಧ. ಪಶ್ಚಿಮ ಬಂಗಾಳದ ಕುಚ್ ಬಿಹಾರ ಗಡಿಯ 181ನೇ ಬೆಟಾಲಿಯನ್ನ ಎಫ್ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಭಾರತ ಬಾಂಗ್ಲಾ ಗಡಿಯಲ್ಲಿ ಅಕ್ರಮವಾಗಿ ಕಳ್ಳ ಸಾಗಣೆ ನಡೆಯುತ್ತೆ. ಬಾಂಗ್ಲಾ ಜನರು ಅಕ್ರಮವಾಗಿ ಭಾರತಕ್ಕೆ ಪ್ರವೇಶಿಸುತ್ತಾರೆ. ಇದರಲ್ಲಿ ಬಿಎಸ್ಎಫ್ನ ಕೆಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಮಂಜುನಾಥ್ ಅಳಲು ತೋಡಿಕೊಂಡಿದ್ದಾರೆ. ಅಕ್ರಮಗಳನ್ನು ತಡೆಯಲು ಹೋದ ನನ್ನಂತಹ ಸಿಪಾಯಿಗಳ ಮೇಲೆ ದೌರ್ಜನ್ಯ ನಡೆಸಲಾಗ್ತಿದೆ, ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ ಕೇಳ್ಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಮಂಜುನಾಥ್ ಅವರ ಪತ್ನಿಯಾಗಿರುವಂತಹ ವಂದನಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ವಂದನಾ ಅವರೇ, ಮಂಜುನಾಥ್ ಅವರ ಮೇಲೆ 2008ರಿಂದಲೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಸ್ ಮೇಲೆ ಕೇಸ್ ಆಗ್ತಾ ಇದೆ, ಅವರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಮಂಜುನಾಥ್ ಆರೋಪ ಮಾಡಿದ್ದಾರೆ. ಯಾವ ರೀತಿಯಾದಂತಹ ಕಿರುಕುಳ ಅವರಿಗೆ ಸಿಗ್ತಾ ಇದೆ? 2008ರಲ್ಲಿ ಅವರು ತ್ರಿಪುರಾದಲ್ಲಿ ಡ್ಯೂಟಿ ಮಾಡ್ತಾ ಇದ್ರು 59 ಬೆಟಾಲಿಯನ್ಗೆ. ಅವಾಗ ಕಲ್ಲಿ ಬಜಾರ್ ಅಂತ ಒಬ್ರು ಊರಿದೆ, ಅಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಒಂದು ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಅಲ್ಲಿ ಇವರು ನಮ್ಮ ಮನೆಯವರು ಡ್ಯೂಟಿದಲ್ಲಿ ಇದ್ರು. ಆಮೇಲೆ ಇವರು ನಾವು ಬಂದಿರೋದು ದೇಶ ಸೇವಕ್ಕೆ, ನಾವು ಇದು ತಪ್ಪು ಕೆಲಸಗಳು ಮಾಡಬಾರ್ದು ಅಂತ ಇವರು ಹೇಳಿದ್ರು. ಆಮೇಲೆ ಇವರು ಸೀಟ್ ಬಂತಿ ನಮ್ಮ ಮನೆಯವ್ರ ಮೇಲೆ, ನಿಮ್ಗೆ ಏನ್ ಗೊತ್ತಿರತ್ತೆ, ನಿಮ್ಮನ್ನು ನಮ್ಮ ಜೊತೆಗೆ ಸೇರ್ಕೊಂಡು ಇನ್ನೂ ಸ್ವಲ್ಪ ದುಡ್ಡು ಗಿಡ್ಡೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡು ಅಂತ ಹೇಳಿದ್ರು ಅವರು. ಯಾರು ಹೇಳಿದ್ದು ವಂದನಾ ಅವರೇ? ಇವರು ಅದೇ ದೊಡ್ಡ ಅಧಿಕಾರಿಗಳು. ಒಬ್ರು ಮಧುಕರಿತ್ತು ಕಂಪನಿ ಕಮಾಂಡರ್ ಅವರು. ಆವಾಗ ನಮ್ಮ ಮನೆಯವರು ಇಲ್ಲ, ನಾವು ದೇಶ ಸೇವಕ್ಕೆ ಬಂದಿರೋದು, ನಾವು ಮಾಡಲ್ಲ, ತಪ್ಪು ಕೆಲಸಗಳು ನಾವು ಮಾಡೋದಿಲ್ಲ. ಅವಾಗ ಅವರು ಬೇರೆ ಅವ್ರದ್ದು ಲೆಟರ್ ಕೊಡ್ತಾರೆ, ದೊಡ್ಡ 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 ಅಧಿಕಾರಿಗಳು ಲೆಟರ್ ಕೊಟ್ರ ಅವರು ಇಸ್ಕೊಳಲ್ಲ, ಅಲ್ಲಿ ಹರಿದು ಬೀಸಿ ಆಗ್ಬಿಡ್ತಾರೆ. ಮತ್ತು ಅವ್ರ ಮೇಲೆ ಅಧಿಕಾರಿಗಳು ಏನು ಕೊಡಲ್ಲ ಅವರು. ಇವರು ಕೇಳಿದ್ರೆ ನಾವು ಕೊಡೋದಿಲ್ಲ, ನೀವೇನು ಮಾಡ್ತೀರಾ ಮಾರ್ಕೋ, ಮತ್ತೆ ಇವರಿಗೆ ನಿಮಗೆ ಸಾಯಿಸ್ಬಿಡ್ತೀನಿ, ನಿಮಗೆ ಹೆದರಿಸೋದು ಮಾಡ್ತಾರೆ. ಮತ್ತೆ 2008ರಲ್ಲಿ ಅವರಿಗೆ ಬಾಲ ಚಿತ್ರೇಮಿಸೋ ಕೊಟ್ಟಿದ್ದಾರೆ. ಸುಮ್ಮನೆ ಸುಮ್ಮನೆ ಅವರೇ ಈ ಕಡೆಯಿಂದ ಆ ಕಡೆ ಪಕ್ಕದಲ್ಲಿ ಪೋಸ್ಟಿಂಗ್ ಮಾಡೋದು. ನಾವು ಅವಾಗಲೇ 2008ರಲ್ಲಿ ತ್ರಿಪುರಾದಲ್ಲಿ ಪೊಲೀಸ್ ಅವರಿಗೆ SP ಅವರಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಪೊಲೀಸರು ಅವರಿಗೆ ಲೆಟರ್ ಕೊಟ್ಟು ಆದ್ಮೇಲೆ ಇವರು ಎಲ್ಲ ಸುಳ್ಳು, ಏನೋ ನಡೆದಿಲ್ಲ ಅಂತ ಅವರು ಸುಳ್ಳು ಪೇಪರ್ಗಳು ಕೊಟ್ಟು ಕಳಿಸಿದ್ದಾರೆ. ಅದೇನು ಸಮಸ್ಯೆನೇ ಇಲ್ಲ, ನಾವು ಬೇರೆ ಕಡೆ ಪೋಸ್ಟಿಂಗ್ ಮಾಡಿದೀನಿ ಅಂತ ಮುಗಿಸ್ಬಿಟ್ರು ಇವ್ರನ್ನ. ಈಗ ಇವರು ಅದನ್ನ ಬೇರೆ ಕಡೆ ಪೋಸ್ಟಿಂಗ್ ಮಾಡಿದ್ಮೇಲೆ ಮತ್ತೆ ಅವರಿಗೆ ಅವರು ಫೋನ್ ಮಾಡಿ ಎಲ್ಲ ಹೇಳೋದು, ಇವ್ರದ್ದು ಬಾಲ ಶ್ರಾಪ್ ಇದೆ ಹುರ್ಗ, ಇದು ಅದಕ್ಕೆ ಹೆಂಗೆ ಬೇಕಾರೋ ತಗ್ಗಿ ಬಗ್ಗೆ ಅದಕ್ಕೆ ಏನಾರೋ ಮಾರಬೇಕು, ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಮತ್ತೆ ಒಂದ್ಸತಿ ಶಿಕ್ಷೆನೂ ಕೊಟ್ಟಿದ್ರು, ಅವ್ರಿಗೆ ಕ್ವಾರ್ಟರ್ ಗಾರ್ಡ್ ಕೊಟ್ಟಿದ್ದಾರೆ. ಇವರು ತಪ್ಪುನೇ ಮಾಡಲಿಲ್ಲ, ಆದ್ರೆ ಅವರಿಗೆ 1 ತಿಂಗಳು ಕ್ವಾರ್ಟರ್ ಗಾರ್ಡ್ ಕೊಟ್ಟಿದ್ದಾರೆ. ಅಲ್ಲಿ ಮರಳು ಎಲ್ಲ ಹಾಕಿ ಅವರಿಗೆ ಬೆನ್ನಿಗೆ ಎಲ್ಲ ಹತ್ಕೊಂಡು ಓಡಾಡ್ಸೋದು ಮಾಡ್ತಾರೆ. ಮತ್ತು ಅವರಿಗೆ ಇದು ಹುಲ್ಲು ಎಲ್ಲ ಕಟ್ ಮಾಡೋದು ಮಾಡಿದ್ದಾರೆ. ಮತ್ತೆ ಅವರಿಗೆ ಸಾಲಿನ ಕೊಡ್ಲಿಲ್ಲ. ಮತ್ತೆ 2008ರಲ್ಲಿ ಅವರು ಬಾರ್ಡರಿಂದ ಅಲ್ಲಿಗೆ ಹೆಡ್ ಕ್ವಾರ್ಟರ್ ಕರ್ಕೊಂಡು ಹೋಗ್ಬೇಕಾದ್ರೆ ನಾವು
ಅವ್ರದ್ದು ಏನು ಪ್ರೂಫ್ ಇರಲಿಲ್ಲ ಅವರಿಗೆ ಕರ್ಕೊಂಬರ್ತೀನಿ ಅಂತ. ಅವರಿಗೆ ಟ್ರೈನಲ್ಲಾಗಲೇ ಎದಿಸ್ಕೊಂಡಿದ್ದಾರೆ, ನಿಮಗೆ ಸಾಯಿಸ್ಬಿಡ್ತೀನಿ, ಏನು ಆತ್ಮಹತ್ಯೆ ಮಾಡಿದ್ದಾರೆ ಅಂತ ನಾವು ಎಲ್ಲರಿಗೆ ಹೇಳ್ಕೊಂಡು ಕೂತೀನಿ ಅಂತ ಹೇಳಿದ್ರು. ಇವ್ರಿಗೆ ಆ ದೃಶ್ಯನ ಗೊತ್ತಾಗ್ಬಿಟ್ಟಿತ್ತು. ಗೊತ್ತಾದ್ಮೇಲೆ ಅವರು ಮನೆಗೆ ಬಂದ್ಬಿಟ್ರು ಅಲ್ಲಿಂದ. ಅವರು ಟಿಕೆಟ್ನೂ ಇರಲಿಲ್ಲ ಟ್ರೈನಿಗೆ, ಅವರು ಬರೋದು ಪ್ರೂಫ್ ಇತ್ತು ಅದನ್ನು ಅವ್ರ ತಕ ಇರಲಿಲ್ಲ, ಮಾಡಿಸ್ಲಿಲ್ಲ ಅವರು. ಯಾವಾಗ ನಮ್ಮ ಮನೆಯವ್ರಿಗೆ ಗೊತ್ತಾಗಿದೆ ನಮಗೆ ಇಲ್ಲಿಗೆ ಏನಾರು ಮಾರ್ಬಿಡ್ತಾರೆ ಅಂತ, ಇವರು ಮನೆಗೇ ಬಂದ್ಬಿಟ್ರು. ಅದು ಆಮೇಲೆ ಇವರು 3 ತಿಂಗಳು ತಕ್ಕ ಹೋಗಿಲ್ಲ ಕೆಲಸಕ್ಕೆ. ಆಮೇಲೆ ಇವರು ನಾವೆಲ್ಲ ನಮ್ಮ ತಂದೆ ತಾಯಿ ನಾವೆಲ್ಲ ಹೇಳ್ಕೊಂಡು ಅವರಿಗೆ ಕಳಿಸಿದ್ದೀನಿ, ಹೋಗ್ರಿ ಏನೂ ಆಗೋದಿಲ್ಲ, ಇಲ್ಲಿ ಭಗವಂತ ಇದ್ದಾರೆ, ಮತ್ತೆ ಇಲ್ಲಿ ಕಾನೂನು ಪ್ರಕಾರ ಇದ್ದಾರೆ, ಕಾನೂನು ಇದ್ದಾರೆ, ನಾವು ಕಾನೂನಿಗೆ ಕೇಳೋಣ, ನಮಗೆ ನ್ಯಾಯ ಸಿಗಬೇಕು. ಯಾಕೆ ಇದೇ ಥರ ಮಾಡ್ತಾರೆ ಅವರು? ಈಗ ನಿಮಗೆ ಮಾರಿದ್ದಾರೆ, ನಾಳೆ ಬೇರೊಬ್ಬರಿಗೆ ಮಾರ್ಬೋದು, ಅದಕ್ಕೆ ನಾವು ಕಳಿಸಿದ್ದೀವಿ ಅವರಿಗೆ. ಈಗ ಎಲ್ಲಿದ್ದಾರೆ ವಂದನಾ ಅವರೇ? 3 ತಿಂಗಳು ಬಿಟ್ಟು ಈಗ ನಮ್ಮ ಮನೆಯವರು ಅಲ್ಲಿ ಕೂಜ್ಬಾರ್ದಲ್ಲಿ ಇದ್ದಾರೆ. ಈಗ ಘಟನೆಗಳು ನಡೀತೆ ಮೇಡಮ್ 2008ಕ್ಕೆ. ಈಗ ಮತ್ತೆ ಮತ್ತೆ ತ್ರಿಪುರದಲ್ಲಿ ಇತ್ತು ಅವಾಗ್ಲೇ ಅವರು. ಮತ್ತೆ ಅದನ್ನೇ ಅವರು 3 ತಿಂಗಳು ಬಿಟ್ಟು ಹೋದ್ಮೇಲೆ ಅವರು ಏನು ಮಾಡಿಲ್ಲ, ಸುಮ್ಮನೆ ಡ್ಯೂಟಿ ಮಾಡ್ತಾ ಇದ್ರು. ಮೇಲ ಅಧಿಕಾರಿಗರು ಅವರು ಏನು ಹೇಳ್ಕೊಟ್ಟಿಲ್ಲ. ಅವರು 3 ತಿಂಗಳು ಬಿಟ್ಟಿನ ಅವರು ಕೆಲಸಕ್ಕೆ ಹೋಗಿದ್ದಾರೆ. ಅವರು ಸೇರಿಸ್ಕೊಂಡ್ರು. ಯಾಕೆ ಸೇರಿಸಿದ್ದಾರೆ ಅಂದ್ರೆ ಅವ್ರದ್ದು ತಪ್ಪು ಇತ್ತು. ಅವ್ರದ್ದು ತಪ್ಪು ಆದ್ಮೇಲೆ ಅವರು ಏನು ಹೇಳ್ಕೊಂಡಿಲ್ಲ, ಸುಮ್ಮನೆ ಅವರಿಗೆ ಕೆಲಸಕ್ಕೆ ಕರ್ಕೊಂಡ್ಲು. ಅದಕ್ಕೋಸ್ಕರ ಇವರು ಸುಮ್ಮನೆ ಇದ್ರು. ಈಗ ಅವಾಗಿಂದನೇ ಅವರಿಗೆ ಸುಮ್ಮನೆ ತೊಂದರೆಗಳು ಕೊಡ್ತಾ ಇದ್ರು. ಆದ್ರೆ ನಮ್ಮ ಮಕ್ಕಳು ಇಬ್ರು ಇದ್ದಾವೆ ಸಣ್ಣ ಸಣ್ಣ, ಅವ್ರ ಮುಖ ನೋಡ್ಕೊಂಡು ನಾವು ಇರೋದು ಬಾರ್ಗೆ ಮನೆ, ನಮ್ಗೆ ಅವ್ರು ಬಿಟ್ಟು ಯಾರು ಇಲ್ಲ. ಅದಕ್ಕೋಸ್ಕರ ನಾವು ಹೇಳ್ಕೊಂಡು ಕಲಿಸ್ಮೇಲೆ ಈಗ ಮತ್ತೆ ಒಳಗ ಅವರು ಈಗ 2014ದಲ್ಲಿ ಅದೇ ಥರ ಒಂದು ಘಟನೆ ಆಗಿತ್ತು. ಘಟನೆ ನಡೆದ ಮೇಲೆ ಇವರು ನಮ್ಮ ಮನೆಯವರಿಗೆ, ನೀವು ಇಲ್ಲಿ ಡಿಪಾರ್ಟ್ಮೆಂಟ್ ಒಳಗೆ ಇದ್ರೆ ನಮಗೇನೆ ತೊಂದರೆ, ದೊಡ್ಡ ಅಧಿಕಾರಿಗೇನೆ ತೊಂದರೆ ಆಗುತ್ತೆ ಅಂತ ನಿಮಗೆ ಸಾಯಿಸೇ ಬಿಡೋಣ, ನಿಮಗೆ ಇದ್ರೆ ಎಲ್ಲ ಕಡೆನೂ ತೊಂದರೆ ಆಗುತ್ತೆ, ನಿಮಗೆ ಸಾಯಿಸ್ಬಿಟ್ರೆ ಏನು ಮಾಡ್ತೀರಾ ನೀವು? ಏನು ಮಾಡೋಕ್ಕೆ ಆಗೋದಿಲ್ಲ, ಏನು ಪ್ರೂಫ್ನೇ ಇರೋದಿಲ್ಲ, ಏನು ಮಾಡೋಕ್ಕಾಗಲ್ಲ ನಿಮಗೆ. ನೀವು ತಪ್ಪು ಅವರು ಇಂಕ್ವೈರಿ ಎಲ್ಲ ಬರಿಲ್ಲ. ಆಮೇಲೆ ನಾವು ಏನು ಮಾಡಿದ್ದೀವಿ, ಇಲ್ಲಿ SP ನಾವು ಲೆಟರ್ ಕೊಟ್ಟಿದ್ದೀವಿ. ಅಲ್ಲಿ ಸಿದ್ದರಾಮಯ್ಯ ಅವರಿಗೂ ನಾವು ಲೆಟರ್ ಕೊಟ್ಟಿದ್ದೀವಿ. ಓಕೆ. ಮತ್ತೆ ನರೇಂದ್ರ ಮೋದಿ ಅವರಿಗೂ ನಾವು ಲೆಟರ್ ಕೊಟ್ಟಿದ್ದೀವಿ. ನಮಗೆ ನ್ಯಾಯ ಬೇಕು. ಓಕೆ ಓಕೆ.